ಹಾಯ್ ಹಲೋ, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗೇ ಇದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕೈಮಾ ಮಾಡ್ತಾ ಇದ್ದೀನಿ. ಈ ಕೈಮಾನ ನಾನು ಕೋಳಿಯಲ್ಲಿ ಮಾಡ್ತಾ ಇದ್ದೀನಿ. ಏನಪ್ಪಾ ಇದು ಕೋಳಿಯಲ್ಲಿ ಕೈಮಾ ಅಂತ ಆಶ್ಚರ್ಯ ಆಗ್ಬೇಡಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ನನಗೆ 450 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ನೋಡಿ ಕೈಮಾ ಹೇಗೆ ಬಂತು, ನಾನು ಮಾಡೋ ಪ್ರೊಸೀಜರ್ನ ನೀವು ಕೂಡ ಫಾಲೋ ಮಾಡಿ. ಆಗ ಕೈಮಾ ಯಾವುದೇ ರೀತಿ ಒಡೆದೋಗಲ್ಲ, ಚೆನ್ನಾಗಿ ಬರುತ್ತೆ. ಬೋಂಡಾ ಟೈಪ್ ಎಲ್ಲ ಬರಲ್ಲ. ನಾನು ಬರೀ ಇಲ್ಲಿ ಚೀಚಿ ಮತ್ತೆ ಮಸಾಲೆ ಹಾಕಿ ಮಾಡೋದು. ಕೆಲವರೆಲ್ಲ ಇದಕ್ಕೆ ಕಡಲೆ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ ಹೆಚ್ಚಿಬಿಟ್ಟು ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ಅದೆಲ್ಲ ಚೆನ್ನಾಗಿರಲ್ಲ, ಸೇಮ್ ಬೋಂಡಾ ಟೈಪ್ ಇರುತ್ತೆ. ಈಗ ಕೈಮಾ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ತರ ಕ್ಲೀನಾಗೆ ಚೆನ್ನಾಗೆ ಬರುತ್ತೆ. ಕೋಳಿಲಿ ಕೈಮಾ ಮಾಡಿದಾಗ ಸಾಂಬಾರ್ ಮಾತ್ರ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಒಳ್ಳೆ ಗಮ್ಮನ ಫ್ಲೇವರ್ ಕೂಡ ಇರುತ್ತೆ. ನಾನೀಗ ಮಸಾಲೆ ರುಬ್ಬಕ್ಕೆ ಏನೇನ್ ತಗೋತಾ ಇದ್ದೀನಿ ಅಂದ್ರೆ, ಇಲ್ಲಿ ಒಂದು ಫುಲ್ ತೆಂಗಿನಕಾಯಿ ತಗೊಂಡಿದ್ದೀನಿ. ಆಮೇಲೆ ಒಂದ್ ಹಿಡಿ ಕೊತ್ತಂಬರಿ, ಪುದೀನ ತಗೊಂಡಿದ್ದೀನಿ. ಆಮೇಲೆ ಒಂದು ಫುಲ್ ದೊಡ್ಡದು ಬೆಳ್ಳುಳ್ಳಿ, ಒಂದು 3 ಇಂಚು ಶುಂಠಿ, 3 ಇಂಚು ಚಕ್ಕೆ, ಒಂದು 3 ಲವಂಗ, ಹಾಗೆ 1-3 ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ. ಖಾರದ ಪುಡಿ ಇಲ್ಲಿ ನಾನು ತಿಳಿ ಸಾರಿಗೆ ಅಂದ್ರೆ ತರಕಾರಿ ಸಾರಿಗೆ ಯೂಸ್ ಮಾಡ್ತಾರಲ್ಲ ಅದೇ ಪುಡಿ ತಗೊಂಡಿದ್ದೀನಿ. ಆಮೇಲೆ ನಾನು ಇಲ್ಲಿ ಸ್ವಲ್ಪ ಒಗ್ಗರಣೆಗೆ 2 ಈರುಳ್ಳಿ ಮತ್ತೆ 2 ಟೊಮೊಟೊ ತಗೊಂಡಿದ್ದೀನಿ. ಟೊಮೊಟೊನ ನಾನು ಒಗ್ಗರಣೆಗೆ ಹಾಕಲ್ಲ, ಲಾಸ್ಟ್ ಅಲ್ಲಿ ಹಾಕ್ತೀನಿ. ಅದು ಏನಕ್ಕೆ ಅಂತ ಅದನ್ನು ಕೂಡ ನಾನು ಹೇಳ್ತೀನಿ. ಈಗ ನೋಡಿ, ನಾನು ಇಲ್ಲಿ ಕೈಮಾ ಮಾಡ್ತಾ ಇರೋದು ಯಾವ್ದ್ರಲ್ಲಿ ಅಂದ್ರೆ ಫಾರಂ ಕೋಳಿ ಅಂತ ಬರುತ್ತಲ್ಲ, ಮೊಟ್ಟೆ ಕೋಳಿ. ಸೊ ಅದ್ರಲ್ಲಿ ನಾನು ಇಲ್ಲಿ ಕೈಮಾ ಮಾಡ್ತಾ ಇರೋದು. ಏನಪ್ಪಾ ಫಾರಂ ಕೋಳಿಲಿ ತಿನ್ನಕೆನೆ ಚೀಚಿ ಸಿಗಲ್ಲ, ನೋಡಿದ್ರೆ ಇವರು ಕೈಮಾ ಬೇರೆ ಮಾಡ್ತಾರಂತೆ ಅಂತ ಇದ್ದೀರಾ. ನೋಡಿ, ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಕೋಳಿಯಲ್ಲಿ ತೊಡೆ ಪೀಸ್ ಅಂತ ಬರುತ್ತಲ್ಲ ಎಕ್ಸ್ಟ್ರಾ, ಅದನ್ನು ಸ್ವಲ್ಪ ಕಟ್ ಮಾಡಿಸ್ಕೊಂಬಂದಿದ್ದೆ ಕೈಮಾಗೆ. ಇದರಲ್ಲಿ ಏನೇನು ಸ್ವಲ್ಪ ಪೀಸಸ್ ಇರುತ್ತೆ ಅದನ್ನು ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದೆಲ್ಲನೂ ಕಟ್ ಮಾಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ, ಅಂದರೆ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಮಸಾಲೆ ರುಬ್ಬಕ್ಕೆ ನಾನು ಒಂದು ಫುಲ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿ ಕೆಲವರು ಮಸಾಲೆ ಸಾರಿಗೆ ಜಾಸ್ತಿ ಹಾಕಲ್ಲ, ಅದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು. ನಾನು ಮಸಾಲೆ ಸಾರು ಹೀಗೆ ಮಾಡೋದು, ಸೊ ನಾನು ಹೀಗೆ ಹಾಕ್ತೀನಿ. ಆಮೇಲೆ ಇದಕ್ಕೆ ಕೊತ್ತಂಬರಿ, ಪುದೀನ ಕೂಡ ಹಾಕಿದ್ದೀನಿ. ಶುಂಠಿ, ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಇಲ್ಲಿ ಮಸಾಲೆ ಕೂಡ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಇಲ್ಲಿ ಕೈಮಾಗೆ ಬೇಕಲ್ವಾ, ಕೈಮಾಗೂ ಬೇಕು, ಸಾಂಬಾರ್ಗೂ ಬೇಕು. ಸೊ ನಾನು ಎರಡಕ್ಕೂ ಸೇರಿಸಿ ಇಲ್ಲೇ ರುಬ್ಕೋತಾ ಇದ್ದೀನಿ 2 in 1 ಆಗಿ. ಸೊ ಇದಕ್ಕೆ ಚಕ್ಕೆ, ಲವಂಗ ಕೂಡ ಹಾಕೊಂಡೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಜಾಸ್ತಿ ಕೂಡ ನೀರು ಹಾಕ್ಬಾರ್ದು ರುಬ್ಬಕ್ಕೆ, ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಇಲ್ಲಿ 2 ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕೋತಾ ಇದ್ದೀನಿ. ಕಾಳು ಮೆಣಸು ಹಾಕೋದ್ರಿಂದ ಚಿಕನ್ನು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ಆಮೇಲೆ ಏನಾದರೂ ಈ ಮಕ್ಕಳಿಗೆ ಈ ಚಳಿಗಾಲದಲ್ಲಿ ಜಾಸ್ತಿ ಮೊಟ್ಟೆ ಕೋಳಿ ಸಾರು ಮಾಡ್ತಾಯಿದ್ರೆ, ಆಮೇಲೆ ಕೈಮಾ ಸಾಂಬಾರು ಮಾಡ್ತಾಯಿದ್ರೆ ಈ ಕೆಮ್ಮು, ನೆಗಡಿ ಎಲ್ಲ ಹೋಗುತ್ತೆ. ನೋಡಿ, ಇದನ್ನು ನಾನು ಈ ಥರ ತರ್ತರಿ ರುಬ್ಕೊಂಡಿದ್ದೀನಿ. ಈ ತರ್ತರಿ ರುಬ್ಬಿರೋದಕ್ಕೆ ನಾನಿಲ್ಲಿ ಆಗಲೇ ಹೇಳ್ದಂಗೆ ಸಾಂಬಾರು ಪುಡಿನೇ ತೊಗೊಂಡಿದ್ದೀನಿ. ನಾನಿಲ್ಲಿ ಅಚ್ಕಾರದ ಪುಡಿ ಆಗಲಿ, ಧನಿಯಾ ಪುಡಿ ಆಗಲಿ ಯೂಸ್ ಮಾಡ್ತಲ್ಲ. ನಾನು ಚಿಕನ್ ಸಾಂಬಾರು ಹೀಗೇ ಮಾಡೋದು. ಚಿಕನ್ ಸಾಂಬಾರು ಹಾಗೂ ಮಟನ್ ಸಾಂಬಾರು ನಮ್ಮ ಮನೇಲಿ ಹೀಗೆ ಮಾಡೋದು. ನೋಡಿ, ಈ ಥರ ತರ್ತರಿ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಕೊಂಬೇಡಿ, ಕೈಮಾಗೆ ಚೆನ್ನಾಗಿ ಬರಲ್ಲ. ಇದಿಷ್ಟು ಒಂದು ಪ್ರೊಸೆಸ್ಸು. ಕೈಮಾಗೆ ನಾನು ಅವಾಗವಾಗ ಹೇಳ್ಕೊಡ್ತಾ ಇರ್ತೀನಿ. ನೋಡಿ, ಈಗ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಕಾದಾದ್ಮೇಲೆ ನಾನು ಆಗಲೇ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ದೊಡ್ಡದಾಗಿ, ಅದನ್ನು ನಾನು ಇಲ್ಲಿ ಎಣ್ಣೆಲೇ ಹಾಕಿ ಫ್ರೈ ಮಾಡ್ಕೊತೀನಿ. ಅದು ಕೆಂಪಗೆ ಫ್ರೈ ಆದರೆ ಸಾಕು. ಈ ಈರುಳ್ಳಿ ಸಾಂಬಾರಲ್ಲಿ ಸಿಕ್ಕಿದಾಗ ಸಖತ್ತಾಗಿ ಟೇಸ್ಟಿಯಾಗಿ ಸಿಗುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕು. ಅದಾದಮೇಲೆ ಈರುಳ್ಳಿ ಸ್ವಲ್ಪ ಬೇಯಲಿ ಅಂತ ನಾನಿಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ ಪುಡಿ ಉಪ್ಪು. ನಿಮಗೆ ಅಡ್ಜಸ್ಟ್ ಆದರೆ ಕಲ್ಲುಪ್ಪು ಕೂಡ ಹಾಕೋಬೋದು. ನಾನಿಲ್ಲಿ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಕೆಂಪಗಾಗಿದೆ, ಸಾಕಾಗುತ್ತೆ. ಈಗ ನಾನು ಚಿಕನ್ನ ತಗೊಂಡು ಕ್ಲೀನಾಗಿ ವಾಶ್ ಮಾಡಿ ಅರಿಶಿಣ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಟಿದ್ದೆ. ಅದನ್ನು ಕೂಡ ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದ್ಮೇಲೆ ಕ್ಲೀನಾಗಿ ಈ ಥರ ನೀರು ಬಿಟ್ಕೋತಾ ಇರ್ತೀನಿ. ಕ್ಲೀನಾಗಿ ಅದೆಲ್ಲ ಹೋಗೋವರೆಗೂ ವೆಯ್ಟ್ ಮಾಡಿ ಕ್ಲೀನಾಗಿ ಬೇಯಿಸ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ನಾನಿಲ್ಲಿ 1-2 ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿನ ಕುಟ್ಬಿಟ್ಟು ಹಾಕಿದ್ದೀನಿ. ಅಲ್ಲಿ ನಾನು ರುಬ್ಬಕ್ಕೂ ಕೂಡ ಹಾಕಿದ್ದೀನಿ, ನೋಡ್ಕೊಂಡು ಹಾಕಿ, ಖಾರ ಜಾಸ್ತಿ ಆಗಿಬಿಡುತ್ತೆ.
ಚಿಕನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಅದಾದಮೇಲೆ ಏನು ಮಾಡೋದು ಅಂತ ನೋಡೋಣ. ಟೊಮೆಟೊನ ನಾನು ಒಗ್ಗರಣೆಗೆ ಹಾಕಲ್ಲ, ಲಾಸ್ಟಲ್ಲಿ ಹಾಕ್ತೀನಿ ಅಂದೆ. ಯಾಕೆಂದರೆ ಟೊಮೊಟೊ ಸ್ವಲ್ಪ ಹುಳಿ ಆಗಿರುತ್ತಲ್ಲ, ಸೊ ಸಾಂಬಾರು ಏನಾದರೂ ಖಾರ ಬಂದರೆ, ಸೊ ಸಾಲ್ಟ್ ಏನಾದರೂ ಜಾಸ್ತಿ ಆದರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಒಗ್ಗರಣೆ ಕೂಡ ಹಾಕೋಬೋದು. ನೋಡಿ ಈಗ ಇಷ್ಟು ಬೆಂದಿದೆ. ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಚಿಕನ್ಗೆ ಈ ಟೈಮಲ್ಲೇ ಸಾಲ್ಟು ಹಿಡ್ಕೊಳ್ಳೋದು, ಫುಲ್ ಚಿಕನ್ ಎಲ್ಲ ಇಟ್ಕೊಳ್ಳೋದು. ಸೊ ಆಲ್ರೆಡಿ ನಾನು ಪೆಪ್ಪರ್ ಹಾಕಿದೆ. ಈಗ ಇಲ್ಲಿ 1 ಸ್ಪೂನು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಈಗ ಆಲ್ರೆಡಿ ರುಬ್ಬಿರೋ ಮಸಾಲೆಯಲ್ಲಿ ಅರ್ಧ ಮಸಾಲೆನ ನಾನು ಕೈಮಾಗೆ ತೊಗೊಂಡಿದ್ದೀನಿ, ಇನ್ನು ಅರ್ಧ ಮಸಾಲೆನ ನಾನು ಸಾಂಬಾರ್ಗೆ ತೊಗೋತಾ ಇದ್ದೀನಿ. ಸಾಂಬಾರ್ಗೆ ಇನ್ನೊಂದು ರೌಂಡು ರುಬ್ಕೋತೀನಿ. ಯಾಕೆಂದರೆ ಕೈಮಾಗೆ ನಾನು ತರ್ತರಿಯಾಗಿ ರುಬ್ಬಿದ್ದೆ, ಇಲ್ಲಿ ಸಾಂಬಾರ್ಗೆ ನಾನು ಇನ್ನೂ ಒಂದು ರೌಂಡು ರುಬ್ಕೋತೀನಿ. ಅಂದರೆ ಸಾಂಬಾರ್ಗೆ ಸ್ವಲ್ಪ ನುಣ್ಣಗಿರಬೇಕು. ಸೊ ಹಾಗಾಗಿ ಇನ್ನೂ ಒಂದು ರೌಂಡು ರುಬ್ಕೊಂಡು ನಾನು ಇದಕ್ಕೆ ತೊಗೊಂಡಿದ್ದೀನಿ. ನೋಡಿ, ಇದು ಕೂಡ ಮಸಾಲೆ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ಮಸಾಲೆ ಚೆನ್ನಾಗಿ ಹುರಿದಾದ್ಮೇಲೆ ಗಮ್ಮನ ಅಂತ ಫ್ಲೇವರ್ ಬರುತ್ತೆ. ನೋಡಿ, ಈಗ ಇದಕ್ಕೆ ನಾನು ಸಾಂಬಾರ್ಗೆ ಎಷ್ಟು ಬೇಕೋ ನಿಮಗೆ ಅಗತ್ಯ ತಕ್ಕಂತೆ ನೀರು ಹಾಕೋಬೇಕು. ನಿಮಗೆ ಸಾಂಬಾರು ತುಂಬ ತೆಳ್ಳಗೆ ಬೇಕಂದರೆ ನೀವು ನೀರು ಜಾಸ್ತಿ ಹಾಕೋಬೋದು. ಸಾಂಬಾರು ಮೀಡಿಯಮ್ಮು ಒಂದು ಸ್ವಲ್ಪ ಗಟ್ಟಿಗಿರ್ಬೇಕಂದ್ರೆ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸಾಂಬಾರನ್ನ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಲ್ಲ. ಸೊ ಚಿಕನ್ ಸಾರು ಅಂದಮೇಲೆ ಸ್ವಲ್ಪ ನನಗೆ ಗಟ್ಟಿಯಾಗೇ ಇರಬೇಕು. ಸೊ ಕೈಮಾ ಆಗಿರೋದ್ರಿಂದ ಸ್ವಲ್ಪ ಕೈಮಾ ಮುಳುಗೋ ಅಷ್ಟು ನೀರಿದ್ರೆ ಸಾಕಾಗುತ್ತೆ. ಅಂದರೆ ಸಾಂಬಾರಿಗೆ ಸಾಕೋಗೋಷ್ಟು ನಾನು ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ನಾನು ಹಾಕ್ಬಿಡ್ತೀನಿ. ಅಂದರೆ ಸಾಂಬಾರನ್ನ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಎಷ್ಟು ಬೇಕೋ ಅದನ್ನು ನೋಡಿ ಹಾಕ್ಬಿಡ್ತೀನಿ. ನೋಡಿ, ಈಗ ಇಲ್ಲಿ ಈ ಫಾರಮ್ ಕೋಳಿಯಲ್ಲಿ ಒಂದು ಮೊಟ್ಟೆ ಕೋಳಿದು ಏನು ಮೊಟ್ಟೆ ಸೆಟ್ ಬರುತ್ತೆ, ಮೊಟ್ಟೆ, ಗುಣ್ಗೆಕಾಯಿ ಮತ್ತು ಒಂದು ಮೊಟ್ಟೆದು ಚೀಲ, ಸೊ ಅದನ್ನು ಫುಲ್ಲು ನಾನು ಹಾಕ್ತೀನಿ. ಈಗ ಆಲ್ರೆಡಿ ಕೈಮಾಗೆ ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು, ಅಂದರೆ ಅದನ್ನ ಆಲ್ರೆಡಿ ತೊಳೆದು ನಾನು ಒಂದು ಬೌಲಲ್ಲಿ ಇಟ್ಟಿದ್ದೆ. ಸೊ ಅದನ್ನು ನಾನಿಲ್ಲಿ ಫಸ್ಟು ಒಂದು ಲೇಯರು ಚಿಕನ್ ಹಾಕ್ತಾಯಿದ್ದೀನಿ. ಅಂದರೆ ನೀವು ಇದನ್ನು ಬೌಲ್ಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಬೋದು. ನಾನು ಇಲ್ಲಿ ಬೌಲ್ಗೆ ಮಿಕ್ಸ್ ಮಾಡ್ಕೊಳಕ್ಕಾಗಲಿಲ್ಲ, ಸಾರಿ, ಅರ್ಜೆಂಟಲ್ಲಿ ಹಾಗೆ ಮಾಡಿಬಿಟ್ಟೆ. ನೋಡಿ, ಕೆಳಗಡೆ ನಾನು ಚಿಕನ್ ಹಾಕಿದ್ದೀನಿ, ಅದ್ರ ಮೇಲೆ ಒಂದು ಸ್ವಲ್ಪ ಮಸಾಲೆ ಹಾಕಿದ್ದೀನಿ. ಯಾಕೆಂದರೆ ನಾನು ಇಲ್ಲಿ ಚಿಕನ್ ರುಬ್ಬೇಕಾದ್ರೆ ನೀರು ಹಾಕೋಬಾರ್ದು. ಸೊ ಹಾಗಾಗಿ ನಾನಿಲ್ಲಿ ಈ ಮಸಾಲೆ ಹಾಕಿದ್ರೆ ಅದೇ ಸ್ವಲ್ಪ ಸರಿ ಹೋಗುತ್ತೆ. ಅದನ್ನು ಕ್ಲೀನಾಗಿ ರುಬ್ಕೋಬೇಕು. ನೋಡಿ, ಈ ಥರ ಆಗುತ್ತೆ. ಇದೇ ಒಳ್ಳೆ ಚಪಾತಿ ಹಿಟ್ಟಿನ ಥರ ಬರುತ್ತೆ. ನಾನು ಅದರಲ್ಲೂ ಕೂಡ ಅರ್ಧ ಮಡಗಿದ್ನಲ್ಲ ಕೈಮಾಗೆ, ಅಂದರೆ ಮಸಾಲೆನ ಅದರಲ್ಲೂ ಸ್ವಲ್ಪ ಮಡಗಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಕಲಿಸ್ಬೇಕಾದ್ರೆ ಅದು ಸಿಕ್ಕಿದ್ರೆ ಬಾಯಿಗೆ ಸಕ್ಕತ್ತಾಗಿರುತ್ತೆ ಅಂತ ನಾನು ಅದನ್ನೂ ಕೂಡ ಸ್ವಲ್ಪ ಮಡಗಿದ್ದೀನಿ. ನೋಡಿ, ಈಗ ಇದಕ್ಕೆ ಒಂದು ಮೊಟ್ಟೆ ತೊಗೋತಾ ಇದ್ದೀನಿ. ನೀವು ಕೈಮಾ ಜಾಸ್ತಿ ಪ್ರೋಸೆಸ್ ಅಂದರೆ ಜಾಸ್ತಿ ಮಾಡ್ತಾಯಿದ್ರೆ 2 ಕೈಮಾ ಅಂದರೆ 2 ಮೊಟ್ಟೆ ತೊಗೋಬೋದು. ಇಲ್ಲಾಂದರೆ ಇಲ್ಲಿ ನಾನು ಒಂದೇ ಮೊಟ್ಟೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಯಾವಾಗ ಆ್ಯಡ್ ಮಾಡಬೇಕಂದ್ರೆ ಸಾಲ್ಟ್ನ ಇನ್ನೇನು ರೆಡಿ ಸಾಂಬಾರು ಕುದೀತಾ ಇದ್ದಾಗ ನಾವು ಇನ್ನೇನು ಬಿಡ್ತೀವಿ ಕೈಮಾನ ಅದರೊಳಗೆ ಸಾಂಬಾರು ಒಳಗೆ ಬಿಡ್ತೀವಿ ಅಂದಾಗ ನಾವು ಸಾಲ್ಟ್ ಹಾಕೊಬೇಕು. ಸೊ ನಾನು ಇಲ್ಲಿ ಅದಕ್ಕೆ ಕೈಮಾ ಪ್ರೋಸೆಸ್ ಲಾಸ್ಟಲ್ಲಿ ಇಟ್ಟಿದ್ದೆ. ನೋಡಿ, ಈಗ ಅದನ್ನೆಲ್ಲ ಕಲಸಿದ್ನ ಉಂಡೆ ಮಾಡಿಕೊಂಡು ಈ ಥರ ಕುದಿಯೋ ಸಾಂಬಾರು ಒಳಗೆ ಹಾಕಬೇಕು. ಈ ಥರ ಬಿಡ್ತಾ ಇರಬೇಕು, ಮೆತ್ತಗೆ ಬಿಡಬಾರ್ದು, ಮೇಲಿಂದ ದಬ್ ಅಂತ ಎಸಿಬಾರ್ದು, ನಿಧಾನಕ್ಕೆ ಬಿಡಬೇಕು. ಆಮೇಲೆ ನಾವು ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಬೇಕು. ಅದ್ರ ಮೇಲೆ ಮುಚ್ಚಿಬಿಟ್ಟು ಅಲ್ಲಿವರೆಗೂ ನಾವು ಅದನ್ನು ಟಚ್ ಕೂಡ ಮಾಡೋಕ್ಕೆ ಹೋಗಬಾರ್ದು. ಇದು ನನಗೆ ಇವತ್ತು ಸ್ವಲ್ಪ ಜಾಸ್ತಿ ಚಿಚ್ಚಿ ಇರಲಿಲ್ಲ ಅಲ್ಲ, ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೈಟಾಗಿ ಸ್ವಲ್ಪ ನೀರ್ ತರ ಆಗಿದೆ, ಒಳ್ಳೆ ಗೋಬಿ ಟೈಪ್. ನೋಡಿ, ನಾನು ಹೀಗೆ ಬಿಡ್ತೀನಿ. ಕೆಲವರು ಇದಕ್ಕೆಲ್ಲ ಕಡಲೆ ಹಿಟ್ಟು, ಈರುಳ್ಳಿ ಅದೆಲ್ಲ ಕಟ್ ಮಾಡಿ, ಆಮೇಲೆ ಕೊತ್ತಂಬರಿ, ಪುದೀನ ಎಲ್ಲ ಎಕ್ಸ್ಟ್ರಾ ಕಟ್ ಮಾಡಿ ಇದಕ್ಕೆ ಹಾಕೊಂಡು ಒಳ್ಳೆ ಸ್ವಲ್ಪ ಸೇಮ್ ಬೋಂಡಾ ಟೈಪ್ ಮಾಡ್ತಾರೆ. ನನ್ಗೆ ಆ ಥರ ಕೈಮಾಗಳು ಹೋಟೆಲ್ಗಳಲ್ಲಿ ಜಾಸ್ತಿ ಮಾಡ್ತಾರೆ. ಈಗೀಗ ಮನೆಗಳಲ್ಲೂ ಅದೇ ತರ ಮಾಡ್ತಾರೆ. ನನ್ಗೆ ಅದು ಇಷ್ಟನೇ ಆಗಲ್ಲ. ಇದು ಆಕ್ಚುಲಿ ನನಗೆ ನಮ್ಮ ಡ್ಯಾಡಿ ಹೇಳ್ಕೊಟ್ಟಿದ್ದು. ಡ್ಯಾಡಿ ಮಾಡ್ತಾ ಇದ್ರು ಈ ತರ, ಅವ್ರಿಗೆ ಅವ್ರ ಫ್ರೆಂಡ್ ಯಾರೋ ಹೇಳ್ಕೊಟ್ರು ಅಂತ. ಸೊ ಡ್ಯಾಡಿಯಿಂದ ನಾನು ಕಲ್ತ್ಕೊಂಡೆ. ಸೊ ಸಖತ್ತಾಗಿ ಬರುತ್ತೆ. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ನಮ್ಮ ಮನೆಗೆ ಬಂದ್ರೆ ಕೈಮಾ ಸಾರು ಮಾಡಲ್ವಾ, ಕೈಮಾ ಸಾಂಬಾರ್ ಮಾಡಲ್ವಾ ಅಂತ ಕೇಳ್ತಾರೆ. ನಮ್ಮ ಮನೇಲಿ ಮಟನ್ಗೂ ಕೂಡ ನಾವು ಇದೇ ಪ್ರೊಸೀಜರ್ ನ ಫಾಲೋ ಮಾಡೋದು. ನೋಡಿ, ಈಗ ಯಾವುದೇ ಕೈಮಾ ಕೂಡ ಇಲ್ಲಿ ಒಡೆದೋಗಿಲ್ಲ. ನಿಮ್ಗೆ ಎಲ್ರಿಗೂ ಡೌಟ್ ಬರುತ್ತೆ ಈ ತರ ಮಾಡಿದ್ರೆ ಕೈಮಾ ಒಡೆದೋಗ್ಬಿಡುತ್ತೆ ಅಂತ. ನಾನಿಲ್ಲಿ ಬೈಂಡಿಂಗ್ಗೋಸ್ಕರ, ಅದು ಗಟ್ಟಿ ಬರೋದಕ್ಕೋಸ್ಕರ ನಾನಿಲ್ಲಿ ಮೊಟ್ಟೆನ ಹಾಕಿದ್ದೀನಿ. ಸೊ ಹಾಗಾಗಿ ಅದು ಯಾವುದೇ ರೀತಿ ಒಡೆದೋಗಲ್ಲ. ನೋಡಿ, ನಾನು ಕೈಮಾ ಹಾಕಿದ್ಮೇಲೆ ನಾನು ಯಾವುದೇ ರೀತಿ ಸೌಟ್ನ ಹಾಕಿ ಹೀಗೆ ತಿರ್ಗಿಸಿರ್ಲಿಲ್ಲ. ಅದು ಈ ತರ ಕುದಿ ಬಂದ ಮೇಲೆನೆ ಕೂಡ ನಾನು ತಿರ್ಗಿಸ್ತಾ ಇದ್ದೆ. ನೋಡಿ, ಕೈಮಾ ನೀವು ನೋಡ್ತಿರೋ ಹಾಗೆ ಹೇಗೆ ದೊಡ್ಡದಾಗಿ. ಸೊ ಕೈಮಾನ ಸ್ವಲ್ಪ ಕೈಮಾ ಎದ್ದ ಮೇಲೆನೆ ನಾವು
ಈ ತರ ಎಲ್ಲ ನೋಡಿ ಆಮೇಲೆ ಕುಕ್ಕರ್ನ ಕೂಗಿಸ್ಬೇಕಾಗುತ್ತೆ. ಅಂದ್ರೆ ಮುಚ್ಚಳ ಮುಚ್ಚಿ ಒಂದು 5 ವಿಷಲ್ ಕೂಗಿಸ್ಕೊಂಡ್ರೆ ಅಲ್ಲಿಗೆ ಮೊಟ್ಟೆ ಕೋಳಿಯಲ್ಲಿ ಕೈಮಾ ರೆಡಿ ಆಗುತ್ತೆ. ನೀವು ಇದನ್ನ ಮಟನ್ ನಲ್ಲಿ ನೀವು ಟ್ರೈ ಮಾಡಿ ಹೇಳಿ ಹೇಗ್ ಬಂತು ಅಂತ. ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಿ, ಸಖತ್ತಾಗಿ ಬರುತ್ತೆ. ಫುಲ್ ಫಿದಾ ಆಗೋಯ್ತೀರಾ. ಕೈಮಾ ಅಂತೂ ಸೂಪರ್ ಆಗಿರುತ್ತೆ. ನನ್ಗೆ ಹೇಳ್ತಾ ಇದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಸಖತ್ತಾಗಿರುತ್ತೆ. ನನಗಂತೂ ತುಂಬಾನೇ ಫೇವ್ರೇಟ್. ನಮ್ಮ ಮನೆಯಲ್ಲೂ ಎಲ್ರಿಗೂ ತುಂಬಾನೇ ಇಷ್ಟ. ಎಲ್ರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಅಂತೂ ಮರೆಯೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್.